ಮಿಲಿಟ್ರಿ ಅವರು ಒಂದು 20 ಜನನ ಗುಂಡಿಗೆ ಕೊಲ್ತಾರಲ್ಲ ಅವ್ರಿಗೆ ಪಾಪ ಬರಲ್ವಾ ಅಂತ ಕೇಳ್ಬೋದಲ್ವಾ ಅಲ್ವಾ? ಇದನ್ನು ಎಲ್ಲರೂ ಕ್ವಶನ್ ಕೇಳ್ತೀನಿ ನಾನು. ಒಳ್ಳೇದಾಯ್ತು, 10 ಜನ ಅಲ್ಲಿ ಆ ಕಡೆ ಇರೋ ಸತ್ರು, ಆ ಕಡೆ ಇರೋರು ನೋಡಿ ಕ್ವಶನ್ ಹಿಂಗೆ ಬರುತ್ತೆ. ಆ ಕಡೆ ಇರೋರು, ಈ ಕಡೆ ನಮ್ಮ ಶತ್ರುಗಳೆಲ್ಲ ಸತ್ರು. ಮತ್ತು ಈ ಲೆಕ್ಕ ಯಾರಿಗೆ ಹಾಕಬೇಕು? ಈ ಲೆಕ್ಕ ಯಾರಿಗೆ ಹಾಕಬೇಕು? ಅದು ಯಕ್ಷ ಪ್ರಶ್ನೆ. ಈ ಒಂದು ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಒಂದು ಲೆಕ್ಕ ಇದೆ. ದೇರ್ ಇಸ್ ಮ್ಯಾಥಮೆಟಿಕ್ಸ್. ಅರ್ಥ ಆಯ್ತಲ್ಲ? ನೀರು ಎಷ್ಟೇ ಮಳೆ ಬಂದರೂ ಕೂಡ ಅದು ಹೋಗೋಕ್ಕೆ ಒಂದು ಜಾಗ ಲೆಕ್ಕ. ಡ್ರೈ ಆದರೂ ಕೂಡ ಅದಕ್ಕೊಂದು ಲೆಕ್ಕ. ಫುಲ್ ನೀರು ತುಂಬಿಕೊಂಡ್ರೂ ಕೂಡ ಅದಕ್ಕೊಂದು ಲೆಕ್ಕ ಇದ್ದೇ ಇರುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಜ್ಯೋತಿಷ್ಯ ಅಂದರೆ ಲೆಕ್ಕ, ಕರ್ಮದ ಲೆಕ್ಕ. ಸೊ ನಮ್ಮ ಕರ್ಮ ಏನಿದೆ ಅಂತ ನೋಡ್ಕೊಳ್ಳೋದು. ಇದನ್ನು ತಿಳ್ಕೊಂಡು ನಿಮ್ಮನ್ನ ಕರ್ಮ ಎಲ್ಲ ತೆಗೆದುಬಿಡ್ತೀವಿ ಅಂತ ಹೇಳಿ 5 ಲಕ್ಷ 3 ಲಕ್ಷ 4 ಲಕ್ಷ ಅಂತೆಲ್ಲ ಪೀಕಿ ಜ್ಯೋತಿಷ್ಯದಲ್ಲಿ. ಸೊ ಡ್ರೆಸ್ಗಳು ಹಾಕ್ಕೊಂಡು ದೊಡ್ಡ ಟಿ ವಿಲಿ ದೊಡ್ಡದಾಗಿ ಬಂದು ಎಲ್ಲ ಅವ್ರಿಗೂ ಗೊತ್ತು, ಇವ್ರಿಗೇನು ಗೊತ್ತಿಲ್ಲ ಅಂತ. ಸೊ ಎಲ್ಲ ಶೋ ವಿಚಾರದಲ್ಲಿ ಜನ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಕರೆ ತಗೊಳ್ಳೋಣ. ಕಾಲರ್ಸ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ಹಲೋ ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಸರ್ ಮೇಡಮ್, ನಮ್ಮ ಮಗಳ ಬಗ್ಗೆ. ನಿಮ್ಮ ಮಗಳ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 22 ಮಾರ್ಚ್ 2008. 22/4/2008. ಮಾರ್ಚ್. ಸರಿ, ಸಮಯವನ್ನ ತಿಳಿಸಿ. 7:32 AM. 7:32. ಓಕೆ, ಸರಿ. ಯಾವ ಸ್ಥಳದಲ್ಲಿ ಹುಟ್ಟಿದ್ದು? ಸರ್, ಚಂದ್ರಾಪಟ್ಟಣ ಹಾಸ್ಪಿಟಲ್ನಲ್ಲಿ, ನಮ್ಮೂರು ಪಕ್ಕ ನಾರಾಯಣಪುರ ಅಂತ. ಸರಿ, ಚಂದ್ರಾಯಪಟ್ಟಣ. ಸರಿ, ಇನ್ನೊಂದ್ಸತಿ ಡೇಟ್ ಹೇಳಿ, ಎಲ್ಲ ಕಂಪ್ಲೀಟ್ ಕನ್ಫ್ಯೂಸ್ ಮಾಡ್ಬಿಟ್ಟು. 22/3/2008 ಮೇಡಮ್ ಸರ್. 2008. ಸಮಯ? ಸಮಯ 7:32 ಬೆಳಿಗ್ಗೆ. 7:36 ಬೆಳಿಗ್ಗೆ. 32. ಹೌದು. ಹಲೋ. ಆಯ್ತು, ಸ್ವಲ್ಪ ಸಮಾಧಾನ. ಅದು ಕೇಳಿಸ್ತಲ್ಲ ಯಾಕೋ, ಚನ್ನರಾಯಪಟ್ಟಣದಿಂದ ಮಾಡ್ತಾರಲ್ಲ ದೂರದಿಂದ. ಚನ್ನಪಟ್ಟಣ. ಓಕೆ, ಬಂತು. ಓಕೆ, ಇದ್ರ ಪ್ರಕಾರ ಮೀನ ಲಗ್ನದಲ್ಲಿ ಹುಟ್ಟಿರೋದು. ರಾಶಿ ನೋಡೋಣ. ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿಲಿರೋದು. ಇದು ಏನು ಅಂತಂದರೆ ನಾವು ನೋಡ್ತಾ ಇರೋದು ಅವ್ರಿಗೆ ಜೀವನದಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ನ ನೋಡ್ಕೊಂಡು ಹೋಗೋದೇ ಜ್ಯೋತಿಷ್ಯ ಅಂತ ಕರಿತೀವಿ. ಓಕೆ, ಈಗ ಜಸ್ಟ್ ಅವರು ಮುಗಿಸಿದಾರಾ? ಸೆಕೆಂಡ್ PUC ಇದ್ದಾರಾ, ಫಸ್ಟ್ PUC ಇದ್ದಾರಾ? ಸೆಕೆಂಡ್ ಇಯರ್ PUC ಸರ್. ಈಗ ಗುರುಜಿ ಸೆಕೆಂಡ್ ಇಯರ್ PUC ಓದ್ತಾ ಇರೋದು. ಈಗ ರಾಹು ದೇಶ ನಡೀತಾ ಇದೆ. 11, 3, 5 ಸ್ವಲ್ಪ ಕನ್ಫ್ಯೂಷನ್ ಕಾಂಬಿನೇಷನ್ ಇದೆ. ಹೇಳಿ, ಏನು ಕೇಳಬೇಕು? ಅದು ಮುಂದೆ ಎಜುಕೇಶನ್ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಏನು ಮಾಡಬೇಕು ಅಂತ. ಈಗ ಸೆಕೆಂಡ್ ಇಯರು ಆರ್ಟ್ಸ್ ತಗೊಂಡಾದ್ಮೇಲೆ ಮೆಡಿಕಲ್ ಹೋಗಿ ಅಂತ ಹೇಳೋಕ್ಕಾಗತ್ತಾ ಸರ್? ಇದು ಸೈನ್ಸ್ ತಗೊಂಡಾಗ ಈಗ. ಅದನ್ನು ಹೇಳಿ ಫಸ್ಟು, ಕರೆಕ್ಟ್ ಅಲ್ವಾ? PCMB. ಅವ್ರಿಗೇನು ಇಷ್ಟ ಇದೆ? ಅದೇನೋ ಪ್ಯಾರಾಮೆಡಿಕಲ್ ಅಂತ ಓದ್ತೀನಿ ಅಂತ ನಾನು. ಪ್ಯಾರೆಂಟ್ಸ್ ಅಂತ. ಹುಡುಗನ ಹುಡುಗಿನ? ಹುಡುಗಿ ಸರ್, ಮಗಳು. ಮೆಡಿಸಿನ್ ಲೈನ್ ತೋರಿಸ್ತಾ ಇದೆ, ಹೀಲಿಂಗ್ ಲೈನ್ ತೋರಿಸ್ತಾ ಇದೆ. ಪ್ಯಾರಾಮೆಡಿಕಲ್ಗೆ ಹೋಗ್ಬೋದು. ಅರ್ಥ ಆಯ್ತಾ? ಆ ಲೈನ್ ಕ್ಲಿಯರಾಗಿ ತೋರಿಸ್ತಾ ಇದೆ. ದಯವಿಟ್ಟು ಮೆಡಿಸಿನ್ ಲೈನ್ ಅಂತ ತೋರಿಸ್ತಾ ಇದೆ. ಖಂಡಿತ ಸಕ್ಸಸ್ ಆಗುತ್ತೆ. 5ನೇ ಮನೆ ಮೆಡಿಕಲ್ ಲೈನ್ ಇದೆ. ಖಂಡಿತ ಆ ಲೈನ್ಗೆ ಹೋಗಿ ಕೇಳಿ. ಅರ್ಥ ಆಯ್ತಾ? ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 3/4/2007. 3/4/2007. ಭದ್ರಾವತಿ. 12:30 ಮೇಡಮ್. 12:30 ಬೆಳಗ್ಗೆನಾ ಅಥವಾ ರಾತ್ರಿನಾ? ಬೆಳಗ್ಗೆ ಮೇಡಮ್. ಬೆಳಿಗ್ಗೆ. ಸರಿ, ಎಲ್ಲಿ ಹುಟ್ಟಿದ್ದು? ಭದ್ರಾವತಿಯಲ್ಲಿ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್. 18 ವರ್ಷ ಆಗಿದೆ, ಹೇಳಿ. ಅವನಿಗೆ ಶುಗರ್ ಬಂದ್ಬಿಟ್ಟಿದೆ ಸರ್. ಅದು ಆರೋಗ್ಯದಲ್ಲಿ ಒಂದು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಅನ್ಭವಿಸ್ತಾ ಇದ್ದಾನೆ. ಅದು ಆರೋಗ್ಯದ ಬಗ್ಗೆನೇ ಕೇಳಬೇಕಾಗಿತ್ತು.
6 7 10 6 7 10 ಹೆಲ್ತ್ ಅಂತ ಹಾಕ್ಕೊಂಡಿದ್ದೀನಿ. ಹೆಲ್ತಲ್ಲಿ ರೆಡ್ ಕಾಂಬಿನೇಷನ್ ಇದೆ, ಗುರುವಿನ ಅಂಶದಿಂದ ಬಂದಿದೆ. ಪ್ರತಿ ಗುರುವಾರ ಉಪವಾಸ ಮಾಡೋಕ್ಕೆ ಹೇಳಿ ಪೂರ್ತಿ. ಹಾಂ ಸರ್. ಶುಗರ್ ಬಂದರೆ ಅದೇನೋ ಗೊತ್ತಿಲ್ಲಪ್ಪ, ಎಲ್ಲರೂ ಕೂಡ ಅಯ್ಯೋ ಶುಗರ್ ಇದೆ ತಿನ್ನಬೇಕು ಅಲ್ಲಿ ಪೂರ್ತಿ ಆ ಹೊಟ್ಟೆ ಒಳಗಡೆ ಅಷ್ಟೊಂದು ಶುಗರ್ ಇಟ್ಕೊಂಡು ತಿನ್ನಬೇಕು ಅಂತ ಅದು ನನಗೆ ಅರ್ಥ ಆಗಿಲ್ಲ ಕಾನ್ಸೆಪ್ಟು. ಆ ಡಾಕ್ಟ್ರು ಕರೆಕ್ಟಾಗಿ ಹೇಳಬೇಕು, ಅಥವಾ ಡಾಕ್ಟ್ರೇ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಕೆಲವೊಂದು ಸತಿ ತಿನ್ನಬೇಕು ಶುಗರ್ ಬಂದಿದೆ ಬೆಳಿಗ್ಗೆ ಟಿಫಿನ್ ತಿಂದ್ಬಿಡಬೇಕು, ಇನ್ಸುಲಿನ್ ತಗೋಬೇಕು ಅಂತಾರೆ. ಏನೂ ಆಗಲ್ಲ ಉಪವಾಸ ಮಾಡಿದ್ರೆ. ಪ್ರತಿ ಗುರುವಾರ ಕಡಲೆಕಾಳನ್ನು ದಾನ ಮಾಡಿ 1 ತಿಂಗಳು, ಮತ್ತೊಂದು ತಿಂಗಳು ಅರಿಶಿಣವನ್ನು ದಾನ ಮಾಡಿ, ಮೊದಲನೇದು. ಹಾಗೆ ನೀರಲ್ಲಿ ಅರಿಶಿಣವನ್ನು ಬೆರೆಸ್ಕೊಂಡು 1 ಚಮಚ ಅರಿಶಿಣವನ್ನು ಬೆರೆಸ್ಕೊಂಡು ಖಾಲಿ ಹೊಟ್ಟೆಲಿ ಗುರುವಾರ ಕುಡೀರಿ. ಹಾಗೆ 6ನೇ ಮನೆ ಬಂದಾಗ ಎಕ್ಸರ್ಸೈಸ್ ಅಂತ ನಾವು ಹೇಳ್ತೀವಿ, ವಾಕಿಂಗ್ ಅಂತ ಹೇಳ್ತೀವಿ, ಅದಾಗಲೇಬೇಕು. 6ನೇ ಮನೆ ರಾಹು ಸ್ಟಾರ್ಟ್ ಆಗಿದೆ. ಮುಂದಿನ 18 ವರ್ಷಗಳ ಕಾಲ ಈ ಕಾಂಬಿನೇಷನ್ ಹಂಗೇ ಇರುತ್ತೆ, ಏನು ಮಾಡೋಕ್ಕಲ್ಲ 6ನೇ ಮನೆ. ಬಟ್ ಆದರೆ ಮೇಜರ್ ಏನೂ ಸಮಸ್ಯೆ ಆಗಲ್ಲ. ಇವರಿಗೆ ಸಮಸ್ಯೆ ಆದರೆ ಕಣ್ಣಿಗೆ ಸಮಸ್ಯೆ ಆಗುತ್ತೆ, ಐಸೈಟ್ ಪ್ರಾಬ್ಲಮ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.